ಇನ್ನು ನಟ ಪುನೀತ್ ರಾಜ್ಕುಮಾರ್ ಮನೆಯಲ್ಲಿ ಐಟಿ ಶೋಧ ಕಾರ್ಯ ಬಹುತೇಕ ಅಂತ್ಯಗೊಂಡಿದೆ ಅನ್ನೋ ಒಂದು ನ್ಯೂಸ್ ಇದೀಗ ತಾನೇ ನಿಮ್ಮ ಟಿವಿ5ಗೆ ಲಭ್ಯ ಆಗ್ತಾ ಇದೆ. ಜಂಟಿ ಆಯುಕ್ತರ ಸಮ್ಮುಖದಲ್ಲಿ ಪಂಚನಾಮೆಯನ್ನ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಪಂಚನಾಮೆ ಮುಗಿದ್ರೆ ಐಟಿ ಅಧಿಕಾರಿಗಳ ಪರಿಶೀಲನೆ ಅಂತ್ಯಗೊಳ್ಳುತ್ತೆ. ಚಿನ್ನಾಭರಣ, ಬ್ಯಾಂಕ್ ಸ್ಟೇಟ್ಮೆಂಟ್, ಆಸ್ತಿ ದಾಖಲೆಗಳ ಪಂಚನಾಮೆ ನಡೆದಿದೆ. ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡುವಂತಹ ಒಂದು ಸಾಧ್ಯತೆ ಇರುತ್ತೆ. ನೋಟಿಸ್ ನೀಡೋದು ಐಟಿ ಅಧಿಕಾರಿಗಳ ವಿವೇಚನೆಗೆ ಬಿಟ್ಟಿದ್ದು. ನೋಟಿಸ್ ನೀಡಬಹುದು ಅಥವಾ ನೀಡದೇ ಇರಬಹುದು, ಅಂದರೆ ಅವರ ವಿವೇಚನೆಗೆ ಬಿಟ್ಟಂಥ ಒಂದು ಅಧಿಕಾರ ಇದಾಗಿದೆ ಅನ್ನೋ ಒಂದು ನ್ಯೂಸ್ ಇದೀಗ ತಾನೇ ಸಿಗ್ತಾ ಇದೆ. ನಿಮ್ಮ ಟಿವಿ5ಗೆ ಇದೀಗ ಬಂದಿರುವಂಥ ಬ್ರೇಕಿಂಗ್ ನ್ಯೂಸ್ನ ತಾವು ಕೂಡ ಗಮನಿಸ್ತಾ ಇದ್ದೀರಿ. ಸ್ಯಾಂಡಲ್ವುಡ್ನ ಪವರ್ ಸ್ಟಾರ್ ನಟ ಪುನೀತ್ ರಾಜ್ಕುಮಾರ್ ಮನೆಯಲ್ಲಿ ಐಟಿ ಶೋಧ ಕಾರ್ಯ ಬಹುತೇಕ ಅಂತ್ಯಗೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಜಂಟಿ ಆಯುಕ್ತರ ಸಮ್ಮುಖದಲ್ಲಿ ಈಗಾಗಲೇ ಅಧಿಕಾರಿಗಳು ಪಂಚನಾಮೆ ನಡೆಸ್ತಾ ಇದ್ದಾರೆ. ಪಂಚನಾಮೆ ಮುಗಿದ್ರೆ ಐಟಿ ಅಧಿಕಾರಿಗಳ ಪರಿಶೀಲನಾ ಕಾರ್ಯ ಅಂತ್ಯಗೊಳ್ಳುತ್ತೆ. ಚಿನ್ನಾಭರಣ, ಬ್ಯಾಂಕ್ ಸ್ಟೇಟ್ಮೆಂಟ್, ಆಸ್ತಿ ದಾಖಲೆಗಳ ಪಂಚನಾಮೆ ನಡೀತಾ ಇದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ಕರೆಸ್ಪಾಂಡೆಂಟ್ ಅಭಿಷೇಕ್ ಜೈಶಂಕರ್. ಅಭಿಷೇಕ್, ಐಟಿ ಶೋಧ ಕಾರ್ಯ ಬಹುತೇಕ ಅಂತ್ಯಗೊಂಡ ನಂತರ ಪುನೀತ್ ರಾಜ್ಕುಮಾರ್ ರಿಲೀಫ್ ಅಂತ ಅನ್ಸುತ್ತಾ, ಮತ್ತು ನೋಟಿಸ್ ನೀಡೋ ಸಾಧ್ಯತೆ ಏನಾದರೂ ಇದೆಯಾ? ಅದರ ಮುಂದಿನ ಪ್ರೊಸೀಜರ್ಸ್ ಯಾವ ರೀತಿ ಇರುತ್ತೆ? ಈಗಾಗಲೇ ಏನು 30 ಗಂಟೆಗಳಿಗೂ ಹೆಚ್ಚು ಕಾಲ ಒಂದು ಎನ್ಕ್ವೈರಿಯನ್ನ ಏನ್ ಮಾಡಿದ್ದಾರೆ, ಹೇಳಿಕೆಯನ್ನ ಪಡ್ಕೊಂಡಿದ್ದಾರೆ. ಅದಾದ ಬಳಿಕ ಈ ಒಂದು ಟೈಮ್ ಗ್ಯಾಪ್ ನಲ್ಲಿ ಅವರು ನಡೆಸಿದಂತಹ ಪರಿಶೀಲನೆ ಆಗಿರಬಹುದು, ವಿಚಾರಣೆಗಳಾಗಿರ್ಬೋದು, ಅದಕ್ಕೆ ಸೂಕ್ತವಾದಂತಹ ಒಂದು ದಾಖಲೆ ಸಿಕ್ಕಿದ ಪಕ್ಷದಲ್ಲಿ ಯಾವುದೇ ರೀತಿಯಾದಂತಹ ನೋಟಿಸ್ ಅನ್ನ ಕೊಡೋದಕ್ಕೆ ಆಗೋದಿಲ್ಲ. ನೋಟಿಸ್ ಅನ್ನ ಕೊಟ್ಟು ಒಂದು ಮತ್ತೆ ವಿಚಾರಣೆಗೆ ಕರೆಸುವಂತಹ ಸಾಧ್ಯತೆ ತೀರಾ ಕಡಿಮೆ. ಆದ್ರೆ ಸೀಸ್ ಮಾಡ್ಕೊಂಡಂತಹ ಅಕಸ್ಮಾತ್ ಅವ್ರೇನಾದ್ರೂ ದಾಖಲೆಗಳು, ಚಿನ್ನಾಭರಣಗಳು ಮತ್ತೆ ಇನ್ನಿತರ ವಸ್ತುಗಳು ಏನಿದಾವೆ ಅದೆಲ್ಲವೂ ಕೂಡ ಸೀಸ್ ಮಾಡಿದಂತಹ ಪಕ್ಷದಲ್ಲಿ ಅವರನ್ನ ವಿಚಾರಣೆಗೆ ಒಳಪಡಿಸಿ, ಅಂದ್ರೆ ವಿಚಾರಣೆಗೆ 24 ಗಂಟೆಯಲ್ಲಿ ಅವರನ್ನ ನೋಟಿಸ್ ಕೊಟ್ಟು ಕಚೇರಿಗೆ ಒಂದು ಕರೆಸಿಕೊಂಡು ಅದಕ್ಕೆ ಬೇಕಾದಂತಹ ಒಂದು ಎನ್ಕ್ವೈರಿಯನ್ನ ಮಾಡ್ಬೇಕಾಗುತ್ತೆ, ಮಾಡುವಂತಹ ಸಾಧ್ಯತೆ ಇದೆ. ಆ ದಾಖಲೆಗಳು ಯಾವ್ಯಾವ ಇದೆ ಅದೆಲ್ಲವನ್ನು ಕೂಡ ನೀಡಿ ಆ ಒಂದು ವಸ್ತುನ ಪಡೆದುಕೊಳ್ಳುವಂತಹ ಮತ್ತೆ ಅದನ್ನ ಏನದು ಫೈನ್ ಕಟ್ಟಿ ಅದನ್ನ ಬಿಡಿಸ್ಕೊಳ್ಳುವಂತಹ ಇದು ಅನ್ನುವಂಥದ್ದು ಕೂಡ ಮಾಡುವಂತಹ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಈಗಾಗಲೇ ಸದ್ಯದ ಮಟ್ಟಿಗೆ ಪಂಚನಾಮೆ ಅಂತ ಏನ್ ಕಾರ್ಯ ಏನಿದೆ ಆ ಒಂದು ಪ್ರೋಸೆಸ್ ಮುಂದುವರೆದಿದೆ. ನಿನ್ನೆಯಿಂದಲೂ ಕೂಡ ನಡೆಸಿದಂತಹ ದಾಖಲೆಗಳು ಮತ್ತೆ ವಶಪಡಿಸಿಕೊಂಡಂತಹ ಹಲವು ವಸ್ತುಗಳು, ಅಂದ್ರೆ ಚಿನ್ನಾಭರಣಗಳಾಗಿರ್ಬೋದು ಮತ್ತೆ ಇನ್ನಿತರ ಲ್ಯಾಂಡ್ ಡಾಕ್ಯುಮೆಂಟ್ಸ್ ಗಳಿರಬಹುದು, ಅದೆಲ್ಲದರ ಕೂಡ ಒಂದು ಪಂಚನಾಮೆ, ಅಂದ್ರೆ ಅವರ ಸಮ್ಮುಖದಲ್ಲಿ ವಿಡಿಯೋ ಚಿತ್ರೀಕರಣದ ಮೂಲಕ ಒಂದು ಪಂಚನಾಮೆಯನ್ನ ನಡೆಸಲಾಗುತ್ತೆ. ಅದು ಜಂಟಿ ಆಯುಕ್ತರ ಸಮ್ಮುಖದಲ್ಲಿ ನಡೆಯಬೇಕಾಗಿರುತ್ತದೆ. ಹೀಗಾಗಿ ಜಂಟಿ ಇಲ್ಲಿ ಬಂದಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ, ಕೆಲವೇ ಗಂಟೆಗಳಲ್ಲಿ ಈ ಒಂದು ಐಟಿ ದಾಳಿಯ ಒಂದು ಸಮಾಪ್ತಿ ಅಂತಾನೆ ಹೇಳ್ಬೋದು. ಸದ್ಯದ ಮಟ್ಟಿಗೆ ಪುನೀತ್ ರಾಜ್ಕುಮಾರ್ ಅವರ ಮನೆಯಲ್ಲಿ ಮುಂದೆ ಯಾವ ರೀತಿ, ಅಂದ್ರೆ ನೋಟಿಸ್ ಕೊಟ್ಟು ತಮ್ಮ ಒಂದು ಕರೆಸ್ಬೇಕಾ ಅಥವಾ ಬೇಡವಾ ಅನ್ನುವಂಥದ್ದು ಅವರ ವಿವೇಚನೆಗೆ ಬಿಟ್ಟಂತಹ ವಿಷಯ ಆಗಿದೆ. ರಾಘವ್. ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ಅಭಿಷೇಕ್.